ನಮಸ್ತೆ. ಸೊ ತುಂಬ ಜನ ನೋಡಿರ್ತೀರ, ಮ್ಯಾಟ್ರಿಮೋನಿಯಲ್ ಕನ್ಸಲ್ಟೆಂಟ್ ಆಗಿ ನಾವು ಹೈಯರ್ ಮಾಡ್ಕೋತಾ ಇದ್ದೀವಿ. ಪರ್ ಡೇ ₹500 2,000ವರೆಗೂ ಅರ್ನ್ ಮಾಡ್ಕೋಬೋದು ಅಂತ ನೀವು ಅಡ್ವರ್ಟೈಸ್ಮೆಂಟ್ನ ನೋಡಿರ್ತೀರ. ಸೊ ನೋಡೇ ನೀವು ಕಾಂಟ್ಯಾಕ್ಟ್ ಮಾಡಿರ್ತೀರ. ಸೊ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದರು, ತುಂಬ ಅಪ್ಲಿಕೇಶನ್ಸ್ ಬಂದಿತ್ತು. ಬಟ್ ಏನು ಅಂತಂದರೆ ಈ ಮ್ಯಾಟ್ರಿಮೋನಿಯಲ್ ಕನ್ಸಲ್ಟೆಂಟು ಹೇಗೆ ವರ್ಕೌಟ್ ಆಗುತ್ತೆ, ಇದು ಯಾರಿಗೆಲ್ಲ ಸೂಟೇಬಲ್ ಆಗುತ್ತೆ, ಇದು ಯಾರೆಲ್ಲ ಮಾಡ್ಬೋದು ಅನ್ನೋದನ್ನು ನಾವು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದನ್ನು ನೀವು ಕೇಳ್ಕೊಳ್ಳಿ. ಜೊತೆಗೆ ನಿಮ್ಮ ಕೈಲಿ ಆಗಲಿಲ್ಲ ಅಂತ ಅಂದ್ರೂ ಎಷ್ಟೋ ಜನ ಈ ಅವಕಾಶಗಳನ್ನ ನೋಡ್ತಾ ಇರ್ತಾರೆ. ದಯವಿಟ್ಟು ಅವ್ರಿಗೆ ಈ ವಿಡಿಯೋನೋ ಅಥವಾ ಈ ಆಡಿಯೋನೋ ಏನು ನಿಮಗೆ ಸಿಗುತ್ತೋ ಅದನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ರೆಫರೆನ್ಸ್ ಕೊಟ್ಬಿಡಿ. ಬಿಕಾಸ್ ನಾನು ನೋಡಿರೋ ಹಾಗೆ ಎಷ್ಟೋ ಜನ ಕನ್ನಡದವರು ಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ನ ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ಆಲ್ ಸ್ಕ್ಯಾಮ್ ಇರುತ್ತೆ, ಪೇಮೆಂಟ್ ಆಗೋದಿಲ್ಲ, ಇಲ್ಲಾಂದರೆ ಇವರೇ ದುಡ್ಡು ಕೊಟ್ಟು ಬಂದಿರ್ತಾರೆ, ಇಲ್ಲ ಒಂದು 3-4 ತಿಂಗಳು ಕೆಲಸ ಮಾಡಿರ್ತಾರೆ, ಎಂಡ್ ಆಫ್ ದ ಡೇ ಅದು ಸ್ಕ್ಯಾಮು ಅಥವಾ ಪೇಮೆಂಟ್ ಇಲ್ಲ ಅಥವಾ ಅದೊಂದು ದೊಡ್ಡ ಕೇಸ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಬಟ್ ಈ ಥರ ನಮ್ಮ ಹತ್ರ ಇರೋದಿಲ್ಲ. ನಾವು ಇದೇ ಇಂಡಸ್ಟ್ರಿಲಿ ಫ್ರಮ್ ಲಾಸ್ಟ್ 2015 ಇದ್ದೀವಿ. ಈಗ 25 10 ವರ್ಷ. ಮ್ಯಾಟ್ರಿಮೋನಿ ಸ್ಟಾರ್ಟ್ ಮಾಡಿ 5 ವರ್ಷ ಆಯಿತು. ಸೊ ನಮ್ದು ಇದಲ್ದಲ್ಲೇ ಬೇರೆ ಬಿಸ್ನೆಸ್ ಎಲ್ಲ ಇದೆ. ಎಷ್ಟೋ ಜನಕ್ಕೆ ನಮ್ಮ ಪರಿಚಯ ಆಗಲೇ ಮೊದಲೇ ಇರುತ್ತೆ. ಮತ್ತು ನಮ್ಮದು ವಾಟ್ಸಪ್ ಕಮ್ಯುನಿಟಿ ಗ್ರೂಪು, ಫೇಸ್ಬುಕ್ ಕಮ್ಯುನಿಟಿ ಎಲ್ಲ ಇರುತ್ತೆ. ತುಂಬ ಜನ ಜಾಯ್ನ್ ಆಗಿದ್ದಾರೆ ಆಗಲೇ. ತುಂಬ ಜನ ಕನ್ನಡಿಗರಿಗೆ ಗೊತ್ತು. ಈಗ ಈ ಮ್ಯಾಟ್ರಿಮೋನಿಯಲ್ ಕನ್ಸಲ್ಟೆಂಟ್ ಅನ್ನೋದು ಓನ್ಲಿ ಫಾರ್ ಕನ್ನಡಿಗಾಸ್. ಮೊದಲೇ ಹೇಳ್ಬಿಡ್ತೀನಿ, ಕನ್ನಡದವ್ರಿಗೆ ಮಾತ್ರ. ಕನ್ನಡ ಯಾರಿಗೆ ಬರುತ್ತೆ, ಕನ್ನಡ ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರಿಗೆ ಮಾತ್ರ. ಎರಡನೇದು, ಇದು ವರ್ಕ್ ಫ್ರಮ್ ಹೋಮು ಹೌದು ಖಂಡಿತ. ಪ್ಲಸ್ ಇದೇನು ಅಂದರೆ ಯಾರು ಮನೇಲಿ ಫ್ರೀ ಇರ್ತಾರೋ, ಒಂದು SSLC PUC ಮಾಡಿರ್ತಾರೋ, ಅವ್ರ ಹತ್ರ ಯಾವ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ, ಏನೂ ಇಲ್ಲ, ಬಟ್ ಮೊಬೈಲ್ ಇರಲೇಬೇಕು, ಅಂಥವ್ರಿಗೆ ಮಾತ್ರ. ಇದರಲ್ಲಿ ಏನು ಹೇಳಬೇಕು ಅಂತಂದರೆ, ಯಾರು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀರೋ, ಆಗಲೂ ಆಫೀಸ್ ಕೆಲಸ ಮಾಡ್ಕೊಂಡಿದ್ದೀರೋ, ಪ್ಲಸ್ ಒಂದು ಒಳ್ಳೆ ಹೈಲಿ ಪ್ರೊಫೆಷನಲ್ ಇರ್ತಿರೋ ಅವ್ರಿಗೆ ಇದು ಸೂಟೇಬಲ್ ಅಲ್ಲ. ಬಿಕಾಸ್ ಯಾಕೆ ಅಂದರೆ ನಿಮಗೆ ಕೆಲವೊಂದು ಸತಿ ಕಾಲ್ಸ್ ಬರ್ತಾ ಇರುತ್ತೆ. ಕೆಲವೊಂದು VIP ಕ್ಲೈಂಟ್ಸು ಇರ್ತಾರೆ. ಅಂದರೆ VIP ಕ್ಲೈಂಟ್ಸ್ ಅಂದರೆ ಕಾಲ್ ಮಾಡಿ ನನಗೆ ವಧು ಬೇಕು, ವರ ಬೇಕು ಅಂತ ಕೇಳ್ತಿರ್ತಾರೆ. ಕೆಲವೊಂದು ಸತಿ ತುಂಬ ಲೋಕಲ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನು. ಸೊ ಈ 2 ಸಿಚುವೇಶನ್ಸನ್ನು ಮೇಂಟೈನ್ ಮಾಡಬೇಕು. 2 ಸಿಚುವೇಶನ್ ಮೇಂಟೈನ್ ಮಾಡೋಕ್ಕೆ ಫ್ರೀ ಆಗಿರಬೇಕು, ಪ್ಲಸ್ಸು ಫೋನ್ ಇರಬೇಕು. ಅದೇ ನೀವು ಒಂದು ಕಡೆ ಕೆಲಸ ಮಾಡ್ಕೊಂಡು ಇದನ್ನು ನೀವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ನನ್ನ ಸಜೆಷನ್ನು, ಯಾರು ಮನೇಲಿದ್ದೀರೋ, ಯಾರು ಫ್ರೀ ಇದ್ದೀರೋ, ಯಾರು ಮತ್ತು SSLC PUC ನಾರ್ಮಲ್ ಡಿಗ್ರಿ ಮಾಡ್ಕೊಂಡಿದ್ದೀರೋ, ಪ್ಲಸ್ ಕಾಲ್ ಸೆಂಟರ್ ಸರ್ವಿಸಸ್ ಎಕ್ಸ್ಪೀರಿಯನ್ಸ್ ಇದೆಯೋ ಅವರು ಅಪ್ಲೈ ಮಾಡ್ಬೋದು. ಹೌದು, ನಿಮ್ಮ ಕೆಪಾಸಿಟಿಗೆ ನೀವು ಪರ್ ಡೇ 500 to 5,000 ಕೂಡ ಅರ್ನ್ ಮಾಡ್ಕೋಬೋದು. ಎಲ್ಲ ಜೆನ್ಯೂನ್ ಇರುತ್ತೆ, ಟ್ರೈನಿಂಗು ಸಪೋರ್ಟ್ ಎಲ್ಲ ಇರುತ್ತೆ, ನೀವು ಆರಾಮಾಗಿ ಅರ್ನ್ ಮಾಡ್ಕೋಬೋದು. ಆದರೆ ನೀವು ಆಗಲೇ ಬೇರೆ ಕಡೆ ಕೆಲಸ ಮಾಡಿಕೊಂಡು, ಇಂಜಿನಿಯರಿಂಗ್ ಮಾಡಿಕೊಂಡು, MBA ಮಾಡಿಕೊಂಡು ಹೈಲಿ ಪ್ರೊಫೆಷನಲ್ ಆಗಿದ್ದರೆ ದಯವಿಟ್ಟು ಈ ಜಾಬು ನಿಮಗಲ್ಲ. ಮೊದಲೇ ಹೇಳ್ಬಿಡ್ತೀನಿ. ನೀವು ಸುಮ್ಮನೆ ಬಂದು ಅಪ್ಲೈ ಮಾಡಿಕೊಂಡು ಮೇಡಮ್ ನನಗೆ ಕಷ್ಟ ಆಗ್ತಿದೆ ಅಂತ ಮಧ್ಯದಲ್ಲಿ ಬಿಟ್ಟೋಗಿ ನಮ್ಗದು ಬರ್ಡನ್ ಆಗೋಗ್ಬಿಡುತ್ತೆ. ಸೊ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ದಟ್ಸ್ ಆಲ್. ಮತ್ತು ಇದರಲ್ಲಿ ಹೇಗಿರುತ್ತೆ ಕೆಲಸ ಅಂತಂದರೆ, ಈಗ ನೀವು ಮ್ಯಾಟ್ರಿಮೋನಿಯಲ್ ಕನ್ಸಲ್ಟೆಂಟಾಗಿ ಜಾಯ್ನ್ ಆಗ್ತೀರಾ ಅಲ್ವಾ, ಡಿಪೆಂಡ್ಸು. ನಿಮಗೆ ಕಾಲ್ಸ್ ಇರುತ್ತೆ ಪರ್ ಡೇ ಮಿನಿಮಮ್ ಅಂದರೆ ಒಂದು 10ರಿಂದ 100 ಕಾಲ್ಸ್ ಇರುತ್ತೆ. ನಿಮಗೆ ಕಾಲ್ಸ್ ಬರುತ್ತೆ. ಇದು ಒಂದು 70%. ನೀವೇ ಏನಾದ್ರೂ ಇಲ್ಲ ಮೇಡಮ್ ನಂಗೆ ತುಂಬ ಅರ್ನಿಂಗ್ ಅವಶ್ಯಕತೆ ಇದೆ, ಮನೆ ಪ್ರಾಬ್ಲಮ್ ಇದೆ ಅಂದರೆ ನಾವೊಂದು ಡೇಟಾಬೇಸ್ ಕೊಡ್ತೀವಿ, ನೀವು ಆ ಡೇಟಾಬೇಸಿಗೆ ಕಾಲ್ ಮಾಡ್ಕೋಬೋದು. ಆಲ್ಮೋಸ್ಟ್ ಇನ್ಕಮಿಂಗ್ ಕಾಲ್ ಇರುತ್ತಮ್ಮ, ಔಟ್ಕಮಿಂಗ್ ಕಾಲ್ ಏನಿರೋದಿಲ್ಲ. ಆ್ಯಂಡ್ ಅಂದರೆ ನಾರ್ಮಲಾಗಿ ಯೋಚನೆ ಮಾಡಿ, ನೀವು ಒಂದು ಮ್ಯಾಟ್ರಿಮೋನಿಯಲ್ ಸರ್ವಿಸಸ್ ರನ್ ಮಾಡ್ತಿರ್ತೀರಾ ಅಂತಂದರೆ ನಿಮ್ಗೆ ಯಾರೋ ಒಬ್ಬರು ಕಾಲ್ ಮಾಡ್ತಾರೆ, ನನಗೆ ವಧು ಬೇಕು, ವರ ಬೇಕು, ನನ್ನ ಮಗ US ಇದ್ದಾನೆ, ಇಲ್ಲ ನನ್ನ ಮಗ ಬೆಂಗಳೂರಲ್ಲಿದ್ದಾನೆ, ಅಥವಾ ಇಲ್ಲ ನನ್ನ ಮಗ ಇಲ್ಲೇ ದುಬೈಲಿದ್ದಾನೆ, ಅವ್ನಿಗೆ ವರ ನೋಡ್ತಾ ಇದ್ದೋ, ವಧು ನೋಡ್ತಾ ಇದ್ದೋ, ನಂಗೆ ಸೆಕೆಂಡ್ ಮ್ಯಾರೇಜು, ನಂಗೆ ಡೈವರ್ಸು, ನಾನು ಗಂಡ ಬಿಟ್ಟಿದ್ದೀನಿ, ನಾನು ಹೆಂಡತಿ ಬಿಟ್ಟಿದ್ದೀನಿ, ಈ ಥರ ಕಾಲ್ಸ್ ಎಲ್ಲ ಬರ್ತಿರುತ್ತೆ. ಇದಕ್ಕೆಲ್ಲ ಯಾವ ಥರ ಆನ್ಸರ್ ಮಾಡಬೇಕು, ಹೇಗೆ ಆನ್ಸರ್ ಮಾಡಬೇಕು, ಏನು ಕಲೆಕ್ಟ್ ಮಾಡ್ಕೋಬೇಕು ಇನ್ಫಾರ್ಮೇಷನ್ ಅನ್ನೋದು ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಆ್ಯಂಡ್ ಮೇಯ್ನ್ ಇದರಲ್ಲಿ ಏನು ಅಂದರೆ, ಸೆಕೆಂಡ್ ಪಾಯಿಂಟು ಕಮಿಷನ್ ಬೇಸ್ಡು. ಇದು ಓನ್ಲಿ ಫಾರ್ ಫೀಮೇಲ್ಸು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಫಾರ್ ಕಮಿಷನ್ ಬೇಸ್ಡು. ನಿಮಗೆ ಪಕ್ಕಾ ಸ್ಯಾಲ್ರಿ ಇಲ್ಲ. ನಿಮ್ಗೆ ಏನು ಕಮಿಷನ್ ಬರುತ್ತೋ 100%ರಲ್ಲಿ 30 to 40% ಕಮಿಷನ್ಸ್ ಇರುತ್ತೆ. ಸೊ ನೀವು ಅಲ್ಲಿಗೆ ಆರಾಮಾಗಿ ಅರ್ನ್ ಮಾಡ್ಕೋಬೋದು. 3ನೇ ಪಾಯಿಂಟು, SSLC PUC ಬಿಲೋ ಡಿಗ್ರಿಯವ್ರಿಗಿದು. ನಿಮ್ದು ಏನಾರ ಹೈಯೆಸ್ಟ್ ಡಿಗ್ರಿ ಆಗಿತ್ತು ಅಂತ ಇದು ವರ್ಕೌಟ್ ಆಗೋದಿಲ್ಲ. ಬಿಕಾಸ್ ನಿಮ್ಗೆ ಹ್ಯಾಂಡಲಿಂಗ್ ಕೆಪಾಸಿಟಿ ಕಮ್ಮಿ. ಮತ್ತು ಇನ್ನೊಂದೇನು ಅಂತಂದರೆ ಮೊಬೈಲ್ ಅವಶ್ಯಕತೆ ಇದೆ, ಲ್ಯಾಪ್ಟಾಪ್ ಏನು ಬೇಡ. ನೀವು ಫ್ರೀ ಆಗಿದ್ದಾಗೆಲ್ಲ ಮಾಡ್ಬೋದು, ಕಾಲ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಇದ್ರ ಮೇಲೆ ಈ ಜಾಬ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಡಬಲ್ ಚೆಕ್ ಮಾಡ್ಕೊಳ್ಳಿ. ಕೆಲವ್ರ ಮನೇಲಿ ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ಕಾಲ್ಸ್ ಬರ್ತಾ ಇರ್ಬೇಕಾರೆ ಕೆಲವ್ರ ಮನೇಲಿ ಏನಂತಾರೆ, ಇಲ್ಲ ನಮ್ಮ ಹಸ್ಬೆಂಡ್ ಬೈತಾರೆ, ನಮ್ಮ ಅತ್ತೆ ಬೈತಾರೆ, ನಮ್ಮ ಮಾವ ಬೈತಾರೆ ಅಂತ ಈ ಥರ ಎಲ್ಲ ಇತ್ತು ಅಂದರೆ ಬೇಡ.
ಆಮೇಲೆ ಕೆಲವ್ರು ಏನು ಅಂತಂದರೆ ಮಗು ಮಾಡ್ಕೊಂಡಿರ್ತಾರೆ, ಅಲ್ಲಿ ಕಾಲ್ಸ್ ಬರ್ತಾ ಇರುತ್ತೆ, ಮಗು ಅಂದರೆ ಚಿಕ್ಕ ವಯಸ್ಸಿದ್ದು 3 ತಿಂಗಳು ಮಗುನೋ 6 ತಿಂಗಳು ಮಗುನೋ ಅದು ಒಂಥರ ಸೌಂಡ್ ಮಾಡ್ತಾ ಇರುತ್ತೆ. ಅಂದರೆ ಈಗ ರೀಸೆಂಟಾಗಿ ಮದುವೆ ಆಗಿರೋರು, ರೀಸೆಂಟಾಗಿ ಮಕ್ಳು ಮಾಡ್ಕೊಂಡಿರೋರು ಬೇಡ, ಯಾರು ಮನೇಲಿ ಆರಾಮಾಗಿದ್ದಿರೋ, ಫ್ರೀ ಆಗಿದ್ದಿರೋ, ಮ್ಯಾಟ್ರಿಮೋನಿಯಲ್ ಇಲ್ಲ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡೋಣ, ಇದು ಒಳ್ಳೆ ಕೆಲಸ, ಮದುವೆ ಮಾಡಿಸೋದ್ರೆ ಪುಣ್ಯ ಬರುತ್ತೆ, ಈ ಥರ ಎಲ್ಲ ನಿಮ್ಮ ತಲೆಯಲ್ಲಿದ್ದರೆ ಅಪ್ಲೈ ಮಾಡಿ. ಓನ್ಲಿ ಫೀಮೇಲ್ಸು, ಓನ್ಲಿ ಕಮಿಷನ್ ಬೇಸ್ಡು, ಕ್ಲೈಂಟನ್ನು ಹ್ಯಾಂಡ್ಲ್ ಮಾಡೋರು, ಕಸ್ಟಮರ್ ಸರ್ವಿಸಸ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇದು ಬೆಸ್ಟ್ ಜಾಬು, ಆರಾಮಾಗಿರುತ್ತೆ. ಸಪೋರ್ಟ್ ಅಂತೂ 100% ಕೊಡ್ತೀವಮ್ಮ. ಸಪೋರ್ಟಲ್ಲೇ ನಾವು ಎಕ್ಸ್ಪರ್ಟು, ನಿಮ್ಮನ್ನು ಎಲ್ಲೂ ನಾವು ಬಿಟ್ಕೊಡೋದಿಲ್ಲ. ಈಸಿ ಇರುತ್ತೆ ಕೆಲಸ, ಎಕ್ಸ್ಪೀರಿಯನ್ಸ್ ಇರೋರಿಗೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಕಮಿಷನ್ನ ನೀವು ತೊಗೋಬೋದು. ಯಾವುದೋ ಕಂಪ್ನಿಲಿ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡಿ 300-500 ರೂಪಾಯಿನ ಅರ್ನ್ ಮಾಡೋದಕ್ಕಿಂತ ನಮ್ಮದೇ ಸರ್ವಿಸಸ್ನ ನೀವು ಕೊಟ್ಟು ಮನೇಲಿ ಕುತ್ಕೊಂಡು ಆರಾಮಾಗಿ ಅರ್ನ್ ಮಾಡಿ, ಒಳ್ಳೆ ಸಪೋರ್ಟ್ ಇರುತ್ತೆ, ಈಸಿ ಇರುತ್ತೆ, ಮತ್ತು ನಮ್ಮದೇ ಆದ ಬೇರೆ ಆಪರ್ಚುನಿಟೀಸ್ ಎಲ್ಲ ಇರ್ತವೆ, ಅದನ್ನೆಲ್ಲ ನೀವು ಗೇನ್ ಮಾಡ್ಕೋಬೋದು. ಇನ್ನೊಂದೇನು ಅಂತಂದರೆ, ಇವಾಗ ತುಂಬ ಜನ ಅಪ್ಲೈ ಮಾಡಿದ್ರು, ಮೇಡಮ್ ಹೌದು ಇದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಇದನ್ನು, ಬಟ್ ನನಗೆ ಹಣದ ಅವಶ್ಯಕತೆ ಇದೆ, ನಮ್ಮದೇ ಬೇರೆ ಸರ್ವಿಸಸ್ ಎಲ್ಲ ಇದೆ. ನೀವು ಇವಾಗ ನಮ್ಮದು ಪಾಸ್ಪೋರ್ಟ್ ಸರ್ವಿಸಸ್ ಇದೆ, ನಮ್ಮದು ಟ್ಯೂಷನ್ ಸರ್ವಿಸಸ್ ಇದೆ, ನಮ್ಮದು ಇದೇ ಮ್ಯಾಟ್ರಿಮೋನಿಯಲ್ ಸರ್ವಿಸಸ್ಸಲ್ಲಿ ನೀವು ಜಸ್ಟ್ ಯಾರಾದರೂ ರೆಫರ್ ಮಾಡಿ ಅವ್ರು ನಮ್ಮ ಹತ್ರ ಸರ್ವಿಸಸ್ ತೊಗೊಂಡ್ರೆ ನಿಮಗೆ 10% ಕಮಿಷನ್ಸ್ ಕೊಡ್ತೀವಿ, ಸರಿನಾ? ಈಗ ಪಾಸ್ಪೋರ್ಟ್ ನಮ್ಮದು ಬಂದು 3,000 ಇದೆ, ನಿಮ್ಮ ಕಡೆಯಿಂದ ಯಾರು ಬಂದು ರೆಫರೆನ್ಸ್ ಕೊಡ್ತು ಅಂತಂದರೆ 250 ರೂಪೀಸ್ ಡೈರೆಕ್ಟ್ ಕಮಿಷನ್ ಕೊಡ್ತೀವಿ. ಈಗ ಮ್ಯಾಟ್ರಿಮೋನಿಯಲಲ್ಲಿ ಯಾರಾದರೂ ನಮ್ಮ ಹತ್ರ ಸರ್ವಿಸಸ್ ತೊಗೊಂಡ್ರು ಅಂತಂದರೆ 250 to 2,500 ಕಮಿಷನ್ ಕೊಡ್ತೀವಿ. ಇವಾಗ ಟ್ಯೂಷನ್ ಸರ್ವಿಸಸಲ್ಲಿ ಯಾರಾದರೂ ಬಂದು ಟ್ಯೂಷನ್ಸ್ ತೊಗೊಂತು ಅಂತಂದರೆ ಅಗೇನ್ 250 to 2,500 ಕಮಿಷನ್ಸ್ ಕೊಡ್ತೀವಿ ನಾವು. ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಪಾಪ ಯಾರ್ಯಾರು ಜಾಬಿನ ಅವಶ್ಯಕತೆ ಇರುತ್ತೋ ಅವರಿಗೆ ಸೆಂಡ್ ಮಾಡಿ. ತುಂಬ ಜನಕ್ಕೆ ಅವಕಾಶ ಇರುತ್ತೆ, ನಾನು ನೋಡ್ತಾ ಇದ್ದೀನಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀನಿ. 100/100 ಫೇಕ್ ಇರುತ್ತೆ, 100/100 ಏನಂತ ಹೇಳ್ತಾರೆ ಟೈಮ್ ಪಾಸ್ ಇರುತ್ತೆ, ಟೈಮ್ ಪಾಸ್ ಅನ್ನೋದಿರುತ್ತೆ. 100/100 ಏನಂತ ಹೇಳ್ತಾರೆ ಅನ್ವಾಂಟೆಡ್ಡು ಮತ್ತು ಯೂಸ್ಲೆಸ್ ಮೆಸೇಜಸ್ ಇರ್ತವೆ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಂದೇನೋ ಫೇಸ್ಬುಕ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಇಂಥ ತಲಹಾಟೆಗಳೇ ಸಿಗ್ತಾರೆ ನಿಮಗೆ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, ನೀವು ನಾನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓನ್ಲಿ ಫೀಮೇಲ್ಸು, ಓನ್ಲಿ ಬಿಲೋ ಡಿಗ್ರಿ, ಓನ್ಲಿ ಕಮಿಷನ್ ಬೇಸ್ಡು, ಮನೇಲಿರೋರು, ಆರಾಮಾಗಿರೋರು ಕಾಂಟ್ಯಾಕ್ಟ್ ಮಾಡ್ತೀರಾ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಿಮ್ಮದೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ, ಎಂಪ್ಲಾಯೀಸ್ ಗ್ರೂಪಲ್ಲಿ. ಡೈಲಿ ಫಾಲೋಅಪ್ಸ್ ಇರುತ್ತೆ, ಯಾವ್ಯಾವ ಕ್ಲೈಂಟ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಯಾವ್ಯಾವ ಕಾಲ್ಸ್ ಇದೆ, ಯಾವ್ಯಾವ ಕ್ಯಾಸ್ಟ್ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಡೈಲಿ ಫಾಲೋಅಪ್ಸ್ ಇರುತ್ತೆ. ಆಮೇಲೆ ನಿಮ್ಗೇನು ನಾವು ಟಾರ್ಚರ್ ಕೊಡೋದಿಲ್ಲ, ನಿಮಗೆ ಬರೋ ಕಾಲ್ಸೇ 10-20 ಬಂದರೆ 10 ಅಷ್ಟೇ. ಆ ಕಾಲ್ಸ್ ಬಂದರೆ ಕ್ಲೀನಾಗಿ ಫಾಲೋಅಪ್ ಮಾಡ್ಕೊಳ್ಳೋಕೆ ಹೇಳ್ತೀವಿ, ದಟ್ಸ್ ಆಲ್. ನಾವೇ ನಿಮಗೆ ಕಾಲ್ ಮಾಡಿ ಫಾಲೋಅಪ್ ಮಾಡೋರಮ್ಮ, ಎಲ್ಲಿದ್ದೀರಮ್ಮ, ಯಾಕಿದ್ದೀರಮ್ಮ, ನಮ್ಮ ಕಡೆಯಿಂದ ನಿಮಗೆ ಕಾಲ್ಸ್ ಒಂದೂ ಇರೋದಿಲ್ಲ. ಡೆಡ್ ಈಸಿ ಇರುತ್ತೆ. ಇದು ನಿಮ್ಮ ಮೇಲೆ ಡಿಪೆಂಡು, ನೀವು ಹೆಂಗೆ ಕೆಲಸ ಮಾಡ್ತೀರಾ, ಹೇಗೆ ಕೆಲಸ ಮಾಡ್ತೀರಾ, ಮತ್ತು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇನು ನಿಮಗೆ ಟಾರ್ಚರ್ ಕೊಡೋದಿಲ್ಲ. ಆಗಲೇ ತುಂಬ ಜನ ಎಂಪ್ಲಾಯೀಸ್ ಇರೋದ್ರಿಂದ ನಿಮಗೆ ಜಸ್ಟ್ ಇದು ಒಂದು ಏನಂತ ಹೇಳ್ತಾರೆ, ಒಳ್ಳೆ ಈಸಿ ಜಾಬು, ಆರಾಮಾಗಿ ಪೇಮೆಂಟ್ ಮಾಡ್ಕೋಬೋದು, ಒಳ್ಳೆ ಕಮಿಷನ್ನು, ಒಳ್ಳೆ ಏನಂತ ಹೇಳ್ತಾರೆ, ಕ್ಲೈಂಟ್ಸ್ ಕೂಡ ಕಾಲ್ ಮಾಡಿದವ್ರು ಯಾರೋ ನಿಮಗೆ ಥ್ರೆಟನ್ ಮಾಡೋದಿಲ್ಲ, ಅಥವಾ ನಿಮಗೆ ಟಾರ್ಚರ್ ಮಾಡೋದಿಲ್ಲ, ಅಥವಾ ನಿಮಗೆ ನೈಟ್ ಯಾರೋ ಕಾಲ್ ಮಾಡಿ ಹಿಂಸೆ ಕೊಡೋದಿಲ್ಲ. ಅಕಸ್ಮಾತ್ ಅದು ಆಯಿತು ಅಂತಂದ್ರೂ ಎಲ್ಲೋ ಒಂದು 1,000ಕ್ಕೆ ಕೇಸ್ ಆದರೆ ಜಸ್ಟ್ ಬ್ಲಾಕ್ ಮಾಡೋಕ್ಕೆ, ದಟ್ಸ್ ಆಲ್. ನೀವು ನೋಡಿದ್ದೀರಾ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಸೊ ಈ ಥರ ಟಾಪಿಕಲ್ಲಿ ಈ ಥರ ನೀವು ಮದುವೆ ಅನ್ನೋ ವಿಷಯಕ್ಕೆ ಬಂತು ಅಂದಾಗ, ನೀವು ಯಾರ್ದಾರ ಮದುವೆ ಮಾಡಿಸ್ತು ಅಂತಂದರೆ ಇದು ಕಮಿಷನ್ ಎಕ್ಸ್ಟ್ರಾ ಬೋನಸ್ಸು. ಕ್ಲೈಂಟು ನಿಮಗೆ ಮಿನಿಮಮ್ ಅಂದರೆ 10,000ದಿಂದ 1,00,000 ಕೊಡ್ತಾನೆ, ಅದು ಕೂಡ ನಿಮ್ಗೆ ಕಮಿಷನ್ ಆ್ಯಡ್ ಆಗುತ್ತೆ. ಇದೊಂದು ಮಾತ್ರ ಮರಿಬೇಡಿ. ಮತ್ತು ನಮ್ಮ ಸರ್ವಿಸಸ್ ಬೇರೆದೆಲ್ಲ ಇರುತ್ತೆ, ಅದನ್ನು ಕೂಡ ನೀವು ತಗೋಬೋದು, ದಟ್ಸ್ ಆಲ್. ಸೊ ಎಷ್ಟು ಜನ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ರೆಫರೆನ್ಸ್ ಕೊಟ್ಟು. ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಇದು. ಇಲ್ಲ ನೀವೇ ಸಪ್ರೇಟಾಗಿ ಮಾಡ್ತೀನಿ ಅಂತಂದ್ರೂ ನಮ್ಮದು ಮ್ಯಾಟ್ರಿಮೋನಿಯಲ್ ಸರ್ವಿಸಸ್ನ ನಾವು ಕೊಡ್ತೀವಿ, ಫ್ರಾಂಚೈಸಿ ಥರ, ಅದನ್ನು ನೀವು ಮಾಡ್ಕೋಬೋದು. ಇಲ್ಲ ನೀವೇ ರೆಫರೆಂಡರ್ ಮಾಡ್ತೀನಿ ಅಂತಂದರೆ ನೀವು ಅದನ್ನು ಕೂಡ ಮಾಡ್ಕೋಬೋದು, ಅದು ಕಮಿಷನ್ ಕೊಡ್ತೀವಿ. ಇಲ್ಲ ನೀವು ಇಲ್ಲ ಮೇಡಮ್ ನಾನು ಫುಲ್ ಫ್ರೀ ಇದ್ದೀನಿ, ನಾನು ಡೈಲಿ ಕಾಲ್ ಪಿಕ್ ಮಾಡ್ತೀನಿ, ನನಗೆ ಹಣದ ಅವಶ್ಯಕತೆ ತುಂಬ ಇದೆ ಅಂತಂದರೆ ನಾನು ಅದಕ್ಕೂ ಸಪೋರ್ಟ್ ಮಾಡ್ತೀನಿ. ನನಗೆ ಏನು ಅಂತಂದರೆ ಗ್ರೋತ್ ಇರಬೇಕು, ಪ್ಲಸ್ಸು ಒಳ್ಳೆ ಬೆಳವಣಿಗೆ ಇರಬೇಕು, ಚೆನ್ನಾಗಿ ಬೆಳಿಬೇಕು, ಹೆಣ್ಮಕ್ಳು ಸ್ಪೆಷಲಿ ಬೆಳಿಬೇಕು, ಇಷ್ಟು ನಾನು ನೋಡ್ತಾ ಇರೋದು. ಅದನ್ನು ಬಿಟ್ಟು ಯಾರೋ ಟೈಮ್ ಪಾಸ್ ಮಾಡೋದು, ಅಥವಾ ಇಂಟ್ರೆಸ್ಟ್ ಇಲ್ದಲೇ ಬರೋದು, ಆ ಟೈಮ್ಗಿಲ್ಲ ನಾನು ದುಡ್ಡು ಮಾಡ್ಕೋತೀನಿ ಅಂತ ಬರೋದು, ಏನಾನೋ ಮಾಡೋದು, ಆ ಥರದವರೆಲ್ಲ ನಮಗೆ ಬೇಡ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಪ್ಯಾಷನ್ ಇದೆ, ಯಾರು ಏನೋ ಲೈಫಲ್ಲಿ ಏನೋ ಮಾಡ್ಕೋಬೇಕು, ಒಳ್ಳೆ ಕಮಿಷನ್ ಬೇಕು, ಒಳ್ಳೆ ದುಡ್ಡು ಬೇಕು, ನಾನು ಬೇರೆ ಕಡೆ ಡೇಟಾ ಎಂಟ್ರಿ ಎಲ್ಲ ನೋಡಿ ಬೇರೆ ಕಡೆ ಎಲ್ಲ ಮೋಸ ಹೋಗಿದ್ದೀನಿ ಅನ್ನೋರಿಗೆ ನಾವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀವಿ. ನೀವು ಇದೇ ಯೂಟ್ಯೂಬ್ ಚಾನಲಲ್ಲಿ ಬೇರೆ ವೀಡಿಯೋಸ್ ಎಲ್ಲ ನೋಡ್ತು ಅಂದರೆ ನಾವು ತುಂಬ ವರ್ಷಗಳಿಂದ ಇದ್ದೀವಿ. ಕಂಪ್ಲೀಟ್ಲಿ ಜೆನ್ಯೂನು, ಟ್ರಸ್ಟ್ ವರ್ತಿ, ಈಸಿ commission based job only for females. Thank you so much. Have a great day. Bye bye.